ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವ. ನಮ್ಮ ಸಿದ್ದು ಸರ್ಕಾರ ಪತ್ರಕರ್ತರ ಮೇಲೆ ಯಾಕೋ ಏನೋ ಕೆಂಗನ್ ಕಾರ್ತಾ ಇದ್ದಾರೆ, ಬಿಡ್ತಾ ಇದ್ದಾರೆ. ಯಾಕಂದರೆ ಇನ್ನು ವಿಧಾನಸೌಧದ ಭಾಗದ ಒಳಗಾಗಲಿ ಅಥವಾ ಭಾಗದ ಹತ್ತಕ್ಕಾಗಲಿ ಒಳಗೆ ಹೋಗೋ ಇಲ್ಲೇ ಆಗಲಿ ಬೈಟ್ ತೊಗೊಳ್ಳೋಂಗಿಲ್ಲ. ಇನ್ನು ಮುಂದೆ ಮಾಧ್ಯಮ ಪ್ರತಿನಿಧಿಗಳು ವಿಧಾನಸೌಧದ ಒಳಗೆ ನಿಗದಿತ ಸ್ಥಳದಲ್ಲಿ ಮಾತ್ರ ಹೇಳಿಕೆಗಳನ್ನು ಪಡೆದುಕೊಳ್ಳಬೇಕು. ಏನು ಚಿಕ್ಕಲ್ಲೇ ಅಲ್ಲ. ಸರ್ ಬೆನ್ನು ಹತ್ತುವಂಗಿಲ್ಲ. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಸಚಿವರು ಗಣ್ಯರು ವಿಧಾನಸೌಧ ಪ್ರವೇಶಿಸುವಾಗ ಅವರನ್ನು ಹಿಂಬಾಲಿಸಿ ವಿಡಿಯೋ ಹೇಳಿಕೆ ಪಡೆಯಲು ಅವಕಾಶ ಇಲ್ಲ ಅಂಥೇಳಿ ಅಲ್ಲಿಯ ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ DPAR ಮೂಲಕ ಫರ್ಮಾನ್ ಹೊರಡಿಸಿದ್ದಾರೆ. ನೀವು ಕೇಳಂಗಿಲ್ಲ ಅಲ್ಲೇ. ಯಾಕ್ರಿ ಅಲ್ಲಿ ಕೇಳಿದ್ರೆ ಏನಾಗ್ತದ? ಕೇಳ್ತಾರೋ ನೀವು ಯಾಕೆ ಹೇಳ್ಬೇಕು? ನೀವು ಬಾಯಿ ಮುಚ್ಕೊಂಡು ಮುಗಿದು ಬಿಡ್ತಪ್ಪ. ಇಲ್ಲ ನೋ ಕಾಮೆಂಟ್ ಅಂದ್ರೆ ಮುಗಿದು ಬಿಡ್ತದ. ಅದಕ್ಕಾಗಿ ಫರ್ಮಾನ. ಇದಕ್ಕೆ ನಮ್ಮ BJPಗರು ಅತ್ಯಂತ ಹುರುಪಿನಿಂದ ಟೀಕೆ ಮಾಡ್ತಾ ಇದ್ದಾರೆ. ಇದು ಡಿಕ್ಟೇಟರದ ತುರ್ತು ಪರಿಸ್ಥಿತಿದ ಸ್ಟೇಟ್ಮೆಂಟ್. ಸಿದ್ದರಾಮಯ್ಯ ಸರ್ಕಾರ ಸರ್ವಾಧಿಕಾರಿ ಆಗ್ತದೆ, ಈ ಮಾಧ್ಯಮದ ಕುತ್ತಿಗೆ ನಿಶ್ಚಿತ ಇದೆ ಅನ್ನೋಷ್ಟು ಮಟ್ಟಿಗೆ ಮಾತಾಡ್ತಾ ಇದ್ದಾರೆ, ಟೀಕಿಸ್ತಾ ಇದ್ದಾರೆ. ಈ ನಡೆ ಪ್ರಜಾಪ್ರಭುತ್ವ ವಿರೋಧಿ ಅಂತೇಳಿ ವಿಜೇಂದ್ರ ಅವರು ಹೇಳ್ತಾ ಇದ್ದಾರೆ. ಇದು ತುರ್ತು ಪರಿಸ್ಥಿತಿ ಕರ್ನಾಟಕದಲ್ಲೇ ಅಂತ ಹೇಳ್ತಾ ಇದ್ದಾರೆ. ಅದು ಎಲ್ಲ ವಿಧಾನಸೌಧದಲ್ಲೇ ಪ್ರಶ್ನೆ ಕೇಳಲಿಕ್ಕೆ ಹೋಗುವಂಗಿಲ್ಲ, ಮಾತಾಡುವಂಗಿಲ್ಲ ಈ ಪತ್ರಕರ್ತರು ಅಂತೇಳಿ. ಇದಕ್ಕೆ ತುರ್ತು ಪರಿಸ್ಥಿತಿ ಅಂತ ಹೇಳ್ತಾ ಇದ್ದಾರೆ ನಮ್ಮ ಅಶೋಕ್ ಅವರು, ಅಶೋಕ್ ಅವರು. ಮುಂದೆ ನಮ್ಮ ಸುನೀಲ್ ಕುಮಾರ್ ಅವರಂತೂ ಆಡಳಿತಾರೂಢ ಪಕ್ಷವನ್ನು ಜಾಡಿಸೋದ್ರು, ಟೀಕಿಸೋದ್ರು ಭಾಳ ಮುಂದವರು. ಪ್ರಜಾತಂತ್ರದ ಪವಿತ್ರ ಸ್ಥಳದಲ್ಲಿ ಮಾಧ್ಯಮಗಳಿಗೆ ನಿರ್ಬಂಧ ವಿಧಿಸುವುದು ಆತಂಕಕಾರಿ ಕಾರಣ. ಪತ್ರಕರ್ತರ ಪ್ರವೇಶಕ್ಕೆ ಅಡ್ಡಿ ಮಾಡುವುದು ಜನರ ಧ್ವನಿಯನ್ನೇ ಕಟ್ಟಿ ಹಾಕುವ ಪ್ರಯತ್ನ ಅಂಥೇಳಿ ನಮ್ಮ ಸುನೀಲ್ ಕುಮಾರ್ BJP ಶಾಸಕರು ಹೇಳ್ತಾರೆ. ಕರೆಕ್ಟ್ ಅದ, ಇಲ್ಲಿ ತಪ್ಪಂತಲ್ಲ. ಅದು ನಾವಿಲ್ಲಿ ಕೇಳ್ತಾ ಇರೋದು ಏನಪ್ಪ ಅಂತಂದರೆ, ನೀವೆಲ್ಲ ಹೇಳ್ತಾ ಇದ್ದೀರಿ ವಿರೋಧ ಪಕ್ಷದವ್ರು. ಇವತ್ತಾಗಿ ವಿರೋಧ ಇದೆ. ಕೇಂದ್ರದಲ್ಲಿ ನೀವು ನಿಮಗೆ ಗೊತ್ತದ, ವಿಶೇಷವಾಗಿ ರೈತರ ಹೋರಾಟ ಸಮಯದಲ್ಲಿ ನೀವೇನೇನು ಮಾಡಿದಿರಿ? ಪತ್ರಕರ್ತರಲ್ಲ, ರೈತರನ್ನ ಎಲ್ಲ ಬೇರೆಗೆ ಬಿಟ್ಟುಕೊಡಲಿಲ್ಲ. ಇವತ್ತು ಅದ ಪರಿಸ್ಥಿತಿ ಐತಿ. ನಿಮ್ಮ ವಿರೋಧಿ ಪತ್ರಕರ್ತರನ್ನ ಆದಷ್ಟು ಏನಪ್ಪ ಹೆಚ್ಚುವಂಥ ಪ್ರಯತ್ನ ನಡೀತಾ ಇದೆ. ಮತ್ತು ನಿಮ್ಮಲ್ಲಿ ಗೋಧಿ ಮೀಡಿಯಾ ಅಂದ್ರೆ ಏನು ಅದರ ಅರ್ಥ? ನಿಮ್ಮನ್ನು ಹೊಗಳೋಂಥ ಮೀಡಿಯಾ ಅವ್ರು ಬಿಟ್ಟು ಉಳಿದವ್ರಿಗೆ ಯಾವ ಅವಕಾಶವೂ ಕೊಡ್ತಾ ಇಲ್ಲ ಅನ್ನೋದು ನಿಮ್ಮ ಮೇಲೂ ಆರೋಪ ಅದ ರೀ. ಅದು ಕೇವಲ ಸ್ಟೇಟ್ ಗೌರ್ಮೆಂಟ್ ಸಿದ್ದರಾಮಯ್ಯ ಒಂದಲ್ಲ, ನಿಮ್ಮದು ಅದ. ಮೈ ಮೇಲೆ ಬರೋಕೆ ಹಾಕ್ತಿರೋ ಆಗೈತಿರ ನೀವು ಏನಪ್ಪ ಅಂತಂದ್ರೆ ನಿರ್ಬಂಧ ಏನಾಗ ಮಾಡಿಬಿಡ್ತೀರಿ ನೀವು. ಅವರ ಯಾರು ಒಂದಿಷ್ಟು ಹೆಚ್ಚಿರ್ಬೋದು, ಒಂದಿಷ್ಟು ಕಡಿಮೆ ಇರ್ಬೋದು ಅಷ್ಟೇ. ಅದು ಎಲ್ಲ ಪಕ್ಷಗಳು, ಈ ದೇಶದ ಎಲ್ಲ ಪಕ್ಷಗಳು ಒಂದು ರೀತಿ ಸರ್ವಾಧಿಕಾರಿಗಳು ಮನೋವೃತ್ತಿಯವರು ಇದ್ದಾರೆ. ಇದರಲ್ಲಿ ಎರಡು ಮಾತಿಲ್ಲ. ಆದರೂ ಇವತ್ತು ನಮ್ಮ ವಿರೋಧ ಮಾಡ್ತಾ ಇದ್ದಾರೆ, ನಮ್ಮ ಪರವಾಗಿ ಪತ್ರಕರ್ತರ ಪರವಾಗಿ ಧ್ವನಿ ಎತ್ತಾ ಇದ್ದಾರೆ BJPಗರು. ಅವ್ರನ್ನ ಥ್ಯಾಂಕ್ಸ್ ಹೇಳಲೇಬೇಕು. ಆದ್ರೆ ಇದು ಯಾಕಪ್ಪ ಇದು ರಿಸ್ಟ್ರಿಕ್ಷನ್ ಯಾಕೆ ಮಾಡ್ತಾ ಇದ್ದ ಈ ನಮ್ಮ ಏನಪ್ಪ ಅಂತಂದ್ರೆ DPAR ಫರ್ಮಾನ ಯಾಕೆ ಹೊರಡಿಸಿದನ್ನು? ಅಲ್ಲಿ ಕೇಳುವಂಗಿಲ್ಲ, ಇಲ್ಲಿ ಕೇಳುವಂಗಿಲ್ಲ, ಅಲ್ಲಿ ಹೋಗೋಂಗಿಲ್ಲ, ಇಲ್ಲಿ ಬರುವಂಗಿಲ್ಲ, ನಮ್ಮ ಮಾತಾಡಿಸೋಂಗಿಲ್ಲ ಅಂದ್ರೆ ಏನಿತ್ತು ಅರ್ಥ? ಯಾಕಂದ್ರೆ ಇವ್ರ ತಲೆಯಲ್ಲಿ ಏನದಪ್ಪ ಅಂತಂದ್ರೆ, ಇವತ್ತು ಏನಾದರೂ DK ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಮಧ್ಯದಲ್ಲೇ ಭಿನ್ನಾಭಿಪ್ರಾಯ ಮೂಡಿದ್ರೆ ಈ ಪತ್ರಕರ್ತರ ಕಾರಣ ಅಲ್ಲ ರೀ. ನೀವು ಕೂಡಿದ್ರೆ ಇವ್ರು ಹೆಂಗೆ ಮಾಡ್ತಾರೆ ರೀ? ಸಿಂಪಲ್ ಅದೇ ಲಾಜಿಕ್ಕು. ನೀವಿಬ್ಬರು ಆತ್ಮೀಯವಾಗಿ ನನಗೆ ಹೇಳ್ಕೊಂಡ್ರಪ್ಪ ಏನೇನೋ ಹೇಳಿದ ಕೂಡಲೇ ಆಯ್ತು ಬಿಡಪ್ಪ ಅದು ಮೌನ ಆಗ್ತಾ ಇದ್ದಾರೆ ಪತ್ರಕರ್ತರು. ಮತ್ತು ಹೆಚ್ಚಿಂದ್ರೆ ಏನು ಮಾಡಿದ್ರಿ? ನಮ್ಮ ಅಪ್ಪ 5 ವರ್ಷ ಅನ್ನೋ ಅವಶ್ಯಕತೆ ಇತ್ತ? ಮತ್ತು ನಮ್ಮ ಕೆಲಸಪ್ಪ ನಾವು ಮಾಡೋರೋಣ, ನಮ್ಮ ಕೆಲಸ ನಾವು ಮಾಡಿದ್ವಿ ನೋಡಪ್ಪ ಹೆಂಗದಾನ ತಾನು ಬಿಟ್ಟು ಕೊಡೋಲ್ಲ ಅಧಿಕಾರ ಅಂತ ಹೇಳಿದ್ರು. ಅದಕ್ಕೆ ಪಾಪ DK ಶಿವಕುಮಾರ್ ಸಿಡಿದು ಕೂತರು. ಹಾಗಂತ DK ಶಿವಕುಮಾರ್ ಅವರು ಏನಪ್ಪ ಪ್ರಾಮಾಣಿಕರು, ಅತ್ಯಂತ ಯೋಗ್ಯರು ಮತ್ತು ಪ್ರಜಾಪ್ರಭುತ್ವ ಪರ ಇದ್ದಂಥವ್ರು ಅಂತಲ್ಲ. ಧರ್ಮಸ್ಥಳ ಬಂದಾಗ ಏನು ಹೇಳಿದರು? ತನಿಖೆ ಆಗಲಿ, ಆರೋಪಗಳು ಮಾಡಿದವ್ರನ್ನ ಅಲ್ಲಿ ಆರೋಪ ಮಾಡಿ ಹೋದರು. ಇವರು ಸರ್ಕಾರದವರ ಷಡ್ಯಂತ್ರ ಆಯಿತು ಅಂತ ಹೇಳಿದ್ರು. ಏನೇನು ಹೇಳಿದರು? ಆ ತನಿಖೆ ದಿಶಾಬಲ್ ಮಾಡಿಬಿಟ್ರು. SIT ಸತ್ಯವನ್ನು ಹೇಳಕ್ಕೆ ಹೊರಡಂಥ ಒಂದು SITಗೆ ದಿಶಾಬಲ್ ಮಾಡಿದರು. ಅಧಿಕಾರದಲ್ಲಿದ್ದವರು ಉಪಮುಖ್ಯಮಂತ್ರಿ 2ನೇ ಸ್ಥಾನದಲ್ಲೇ ಇದ್ದಾರೆ. ಇಬ್ಬರು ಹಂಗೆ ರೀ ಅನುಕೂಲ ಸಿಂಧು ರಾಜಕಾರಣ. ಇವತ್ತು ಡಿಕ್ಟೇಟರ್ ಮಾತಾಡುವಂಥವ್ರು. ನಾವು ಇವತ್ತು ಕೇಳ್ತಾ ಇರೋದು ಏನಪ್ಪ ಈ BJPಗರಿಗೆ, ಯಾಕ್ರಿ ಧರ್ಮಸ್ಥಳದಾಗಲಿ ಎಲ್ಲೂ ಆಗಲಿ ಸತ್ಯವನ್ನು ಹೊರಗೆ ತರುವಂಥ ಕೆಲಸ ಯಾಕೆ ಮಾಡಬಾರ್ದು? ಆರೋಪ ಬಂದವನು ಯಾಕೆ ಎನ್ಕ್ವೈರಿ ಮಾಡಬಾರ್ದು? ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಏನು ತಪ್ಪದ?
ಮಾಡೋದ್ರಿಂದ ಹೌದು ಅವರೊಬ್ಬ ಮನುಷ್ಯರನ್ನ ಬೇಡ ನೀವು ದೇವ ಮಾಡೋದು ಕರ್ಕೊಡ್ರಿ ಅಂತ ಕರೆಯಲ್ಲ. ಅದೇ ರೀತಿ ಇಲ್ಲೇ ಆ ಸೆಂಟ್ರದಲ್ಲಿ ಒಂದು ರೀತಿ ನಿಮ್ಮ ವರ್ತನೆ ಇರ್ತದೆ. ಈ ರಾಜ್ಯಕ್ಕೆ ಬಂದರೆ ಒಂದು ಸಣ್ಣ ತಪ್ಪು ಮಾಡಿದ್ರೆ ಸಿದ್ದರಾಮಯ್ಯ ಮಾತಾಡ್ತೀರಿ. ಮತ್ತು ಸಿದ್ದರಾಮಯ್ಯವರು ನಾನು ಸೋಷಲಿಸ್ಟ, ನಾನು ಸಮಾನತೆ ಬಯಸುವಂಥ ವ್ಯಕ್ತಿ, ಹಾಗೆ ಇವರು ಮಾತಾಡ್ತಿರ್ತಾರೆ. ನೀವು ಕೇಳಿದಿರ ಅದನ್ನು. ಇಂಥ ಮಾತಾಡುವಂಥ ಸಿದ್ದರಾಮಯ್ಯನವರು ಈ ಪರಮಾನು ಹೊಡಿಸೋ ಅವಶ್ಯಕತೆ ಐತೆ. ನೀವು ರೀ ಮಾರಾಯರ ಮಾತಾಡೋದ ಅವ್ರು ಬಂದಾಗಿಲ್ಲಪ್ಪ, ಇದು ನೆಕ್ಸ್ಟ್ ಅವ್ರು ನೋಡೋಣ ಅಂತ ಹೇಳ್ಬೇಕು, ಮತ್ತೇನು ಹೇಳ್ಬೇಕು. ನೀವು ಅದ ಸ್ಟೇಟ್ಮೆಂಟ್ ಕೊಡ್ಬೇಕು ರೀ. ನೀವು ಯಾಕೆ ಕೊಡಬೇಕು, ಡಿ ಕೆ ಶಿವಕುಮಾರ್ ಅವರು ಯಾಕೆ ಕೊಡಬೇಕು? ಹೌದು, ನಾವು ಪತ್ರಕರ್ತ ಕೆಲಸ ಇರ್ತದೆ, ಸ್ಟಿಂಗ್ ಆಪ್ರೇಷನ್ ಮಾಡೋದು. ನೀವೇನು ಮಾಡ್ತಿರ್ತೀರಿ ಗಲ್ದಿಲ್ಲ, ಜನಕ್ಕೆ ಹೆಂಗೆ ಅನ್ಯಾಯ ಮಾಡ್ತಾ ಇರ್ತೀರಿ. ಜನ ಜಾಗೃತಿ ಮಾಡ್ಬೇಕಾಗಿದೆ. ನಾವು ಇವತ್ತು ಜನ ಜಾಗೃತಿ ಮಾಡೋದು ನಮ್ಮೂ ಅಡವಟ್ ಆಗಿರ್ಬೋದು, ಇಲ್ಲ ಅಂತ ನಾವು ತಪ್ಪು ಮಾಡ್ಬೋದು. ತಪ್ಪು ಮಾಡೋದವ್ರು ಯಾರು ಅದಾರೆ ಭೂಮಿ ಮೇಲೆ? ತಪ್ಪು ಎಲ್ಲರನ್ನೂ ಆಗ್ತವೆ. ಆದ್ರೆ ಆ ತಪ್ಪು ಆಗದಂಗೆ ನೋಡ್ಕೋಬೇಕಾಗಿದ್ದು ನಿಮ್ಮದು ಕೆಲಸ. ನಾವು ಕೇಳ್ತೀವಪ್ಪ, ಏನು ರೀ ನಿಮ್ಮ ದೋಸ್ತಿ ಕೆಟ್ಟಿ ಅಂತ ಕೇಳ್ತೀವಿ. ನೀವು ಯಾಕೆ ಕೆಟ್ಟಿದ್ದು ಅಂತ ಹೇಳ್ತೀರಿ? ಇಲ್ಲ ನಾವು ಚೆನ್ನಾಗಿದ್ದು ಅಂತ ಹೇಳ್ರಿ. ನಾವು ಏನೇನು ಬರ್ಕೋಲ್ಲ ರೀ, ಅನ್ಕೋಲ್ಲ. ನೀವು ಯಾಕೆ ತಿರುಗಿಸ್ಬೇಕು? ನಿಮ್ಮಲ್ಲಿ ಹೊಂದಾಣಿಕೆ ಇತ್ತಪ್ಪ ಅಂತಂದ್ರೆ ಸ್ವತಃ ಡಿ ಕೆ ಶಿವಕುಮಾರ್ ಅವರು ನೀವು ಹೇಳಿದಲ್ಲ ವೇದವಾಕ್ಯ ಅಂತ ಹೇಳಿದರು, ಮತ್ತೇನು ಹೇಳಿದರು, ದೇವರು ಅಂತ ಹೇಳಿದರು, ಏನೆಲ್ಲ ಮಾತಾಡಿದ್ರು. ಮತ್ತು ಇವತ್ತು ಅವರು ತನ್ನ ಬೆಂಬಲಿಗರನ್ನು ರೆಸಾರ್ಟ್ ಕರ್ಕೊಂಡು ಹೋಗೋದು, ನೀವು ನಿಮ್ಮ ಬೆಂಬಲಿಗರನ್ನು ವಿದೇಶಕ್ಕೆ ಹಚ್ಚೋದು ನಮ್ಮದು ಹೇಳಿಲ್ಲ ಪತ್ರಕರ್ತ ಮುಂದೆ. ಆದ್ರೆ ನೀವು ಹಂಗೆ ಬೇಗ ಮಾಡಿ ಕಳಿಸಿದ್ರಿ. ಅವ್ರು ಎಷ್ಟು ಹೋದ್ರೆ ಬಿಟ್ಟರು ಅಂತರದ ಮಾತು. ಆದ್ರೆ ಮಾಡಿದ್ದೀನಿ ಸುಳ್ಳಲ್ಲ. ಈ ಮಾತನ್ನ ಯಾಕೆ ಹೋಗಿ ಮಾತಾಡ್ತಾ ಇದ್ವಿ ಅಂದ್ರೆ, ಮಾಧ್ಯಮಕ್ಕೆ ಮೂಗುದಾರ ಹಾಕುವಂಥ ಕೆಲಸವನ್ನು ನೀವು ಮಾಡೋದ ಸ್ವತಂತ್ರವಾಗಿ ಬಿಟ್ಟರೆ ಅವ್ರನ್ನ ಅವ್ರು ಮಾಡ್ತಾ ಹೊರಟಿದ್ದಾರೆ. ಪಾಪ ಏನು ಅವ್ರಿಗೆ ಹೊಟ್ಟಿಗೆ ಹಾಕೋದಿಲ್ಲ. ಅವ್ರು ದುಡಿತಾರೆ ಪ್ರಾಮಾಣಿಕವಾಗಿ, ಏನೋ ತಮ್ಮ ಅನಿಸಿದ್ದನ್ನು ಹೇಳ್ತಾ ಇರ್ತಾರೆ. ಅವ್ರು ಬದುಕೋದಕ್ಕೆ ಬಿಡ್ರಿ. ಇಲ್ಲೂ ಇಲ್ಲಂತಲ್ಲ, ದುಡ್ಡು ಮಾಡ್ಕೊಳ್ತಾರೆ. ಸಾಕಷ್ಟು ಪತ್ರಕರ್ತರು ನಾವು ಒಪ್ಕೊಳ್ತೀವಿ ಅದನ್ನು. ಸುಳ್ಳು ವರದಿಗಳು ಮಾಡೋರು ಅದಾರ, ಅಂದ್ರೆ ಫೇಕ್ ನ್ಯೂಸ್ಗಳು ಮಾಡೋರು ಅದಾರ, ಮತ್ತೇನು ಮಾಡೋರು ಅದಾರ, ದುಡ್ಡಿಗೆ ಏನೇನು ಮಾಡ್ತಾ ಇದ್ದಾರೆ ಅವರು ಅದಾರ. ಹಾಗೆ ತಿಳ್ಕೊಂಡು ಅವರು ಇಡೀ ದೇಶನ ಮುಳುಗಿಸುವಂಥ ಕೆಲಸ ಮಾಡ್ತಾ ಇದ್ದಾರೆ. ನಮಗೆ ಹೇಳೋಕ್ಕಾಗೋದಿಲ್ಲ. ಪ್ರಸಂಗ ಬರ್ತಿದ್ರೆ ಅವ್ರು ಬದಲಾಗ್ಬೋದು, ಆಗ್ತಾರೆ ಅನ್ನುವಂಥ ಮಾತು. ಈ ಎಲ್ಲ ನೆಲೆಗಟ್ಟಿನಲ್ಲೇ ಪತ್ರಕರ್ತರನ್ನ ಆದಷ್ಟು ನಿಮಗೆ ಬೇಕಾಗುವ ಸ್ಟೇಟ್ಮೆಂಟ್ ಮಾಡಿಸುವಂಗೆ, ಅನಾಲಿಸಿಸ್ ಮಾಡಿಸುವಂಗೆ ನೀವು ಪ್ರಯತ್ನ ಮಾಡ್ತಾ ಇದ್ದಲ್ಲ, ನೀವು ಯಶಸ್ವಿ ಆಗೋದಿಲ್ಲ. ಮೋದಿಯವರು ಯಶಸ್ವಿ ಆಗೋದಿಲ್ಲ. ಒಂದಿನ ಸತ್ಯ ಹೊರಗೆ ಬರೋದಿಲ್ಲ ರೀ. ಯಾವ ಸತ್ಯದ ನಿಲ್ಲೋದು ಪ್ರಾಮಾಣಿಕವಾಗಿ ಅಂತ ನಾವೆಲ್ಲ ನಂಬಿದವರು ಭಾಳಷ್ಟು ಜನ ಇದ್ದಾರೆ ಇಲ್ಲಿ. ಪತ್ರಕರ್ತರೆಲ್ಲರೂ ನಿಮ್ಮನ್ನು ದಾರಿ ಬಿಡಿಸ್ಬೇಕು, ನಿಮ್ಮ ನನಗೆ ಜಗಳ ಹಚ್ಚಬೇಕು, ಮತ್ತು ಪಾರ್ಟಿ ಹೊಡಿಯೋಂಗೆ ಮಾಡ್ಬೇಕು ಅಂತ ಯಾರ್ದೂ ಇಲ್ಲ. ನೀವು ಮಾಡ್ಕೊಳ್ಳಿಕ್ಕಿದ್ದೀರ ಅದನ್ನು. ನೀವು ನೋಡಿದರೆ ಪ್ರಗತಿ ರಂಗದ ಏನೋ ಒಂದು ಹೊಸ ಪಕ್ಷಕ್ಕೆ ಟೈಮ್ ತೊಗೊಂಡು ಹೋಗ್ತಾನೆ, 80 ಮಂದಿ ನೀವು ಅಂತೀರಿ. ಅವ್ರು 50-60 ಮಂದಿ ತೊಗೊಂಡು ಬಿ ಜೆ ಪಿ ಹೋಗ್ತಾರೆ, ಡಿ ಕೆ ಶಿ ಅವರು ಅಂತಾರೆ. ಏನಿದು ನೀವು ಬೆಳೆದಂಥ ಪಕ್ಷದ ಜೊತೆಗೇನ ನಿಮ್ದು ಈ ರೀತಿ ಡಬಲ್ ಗೇಮ್ ಇರಬೇಕಾದಪ್ಪ ಅಂತಂದ್ರೆ ನಿಮ್ಮ ಅಧಿಕಾರ ಸಿಕ್ಕರೆ ಕಾಂಗ್ರೆಸ್ ಚಲೋ ಸಿಗ್ಲಿಕ್ಕಂದ್ರೆ ಈ ಸತ್ಯ ಮಾತಾಡುವಂಥ ಕೆಲಸವನ್ನು ಮಾಡೋಕೆ ಹತ್ಕೊಂಡು ನಿಮ್ಗೆ ತೊಂದರೆ ಆಗ್ಲಿಕ್ಕೆ ಅದಕ್ಕೆ ಬರಬೇಡಪ್ಪ ಮ್ಯಾಲ. ನಾವೇನು ಮಾತಾಡಿದ್ವಿ ನೀವು ಟ್ವಿಸ್ಟ್ ಮಾಡಿ ಏನೇನೋ ಮಾಡ್ತೀರಿ, ಗದ್ದಲ ಮಾಡ್ತೀರಿ, ಬೇಡ ಅಂತ ಹೇಳ್ತೀರಿ. ಅದ್ರ ಬ್ಯಾಡ ಅನ್ನೋದು ಡಿಕ್ಟೇಟರ್ ಅಲ್ಲ ರೀ. ನೀವು ಯಾರು ನಮಗೆ ಬ್ಯಾಡ ಅನ್ನಕ್ಕೆ ಕೇಳೋದನ್ನು, ಪ್ರಶ್ನೆ ಮಾಡೋದನ್ನು ಬ್ಯಾನ್ ಮಾಡೋಕ್ಕೆ ನೀವು ಯಾರು? ನಮಗೆ ಸಂವಿಧಾನ ಕೊಟ್ಟೋದು ನಮ್ಗೆ ಹಕ್ಕು, ಮಾತಾಡೋ ಹಕ್ಕು ಕೊಟ್ಟದು. ಹಂಗಂತ ನಿಮ್ಗೆ ಅಪಮಾನ ಆಗಿದ್ರೆ ಡೆಫಿಮೇಷನ್ ಕೇಸ್ ಹಾಕಿರಲ್ಲ. ಏನು ತಪ್ಪೈತೆ ಅದ್ರೊಳಗೆ? ಯಾರು ತಪ್ಪು ಮಾಡಿರ್ತಾರೆ ಶಿಕ್ಷೆ ಆಗಿಲ್ಲ ಅವ್ರಿಗೆ. ನೀವು ಮಾಡಿದ್ರೆ ನೀವಾಗಲಿ, ಪತ್ರಕರ್ತರಾಗಲಿ, ನಾವು ಅನ್ನೋದು ಇಷ್ಟ. ಸುಮ್ಮನೆ ಎದುರು ಸಲುವಾಗಿ ಏನೋ ಮಾಡಿ ವಿಧಾನಸೌಧದೊಳಗೆ ಆ ಪ್ರಶ್ನೆ ಮಾಡಬೇಡ್ರಿ, ಈ ಪ್ರಶ್ನೆ ಮಾಡಬೇಡ್ರಿ, ಚಂದಂಗೆ ನೀವೇನು ಮಾಡಿದ್ರಿ, ಏನು ಮಾವಿನ ಹಣ್ಣು ತಿಂದ್ರೆ, ಸುಳ್ಳು ತಿಂದ್ರೆ, ಹಂಗೆ ತಿಂದ್ರೆ, ಬಾಳೆಕಾಯಿ ಸೊಪ್ಪಿ ಧರಿಸಿ ತಿಂದ್ರೆ, ಮತ್ತೇನೋ ಮಾಡಿದ್ರೆ ಇಂಥ ಪ್ರಶ್ನೆ ಕೇಳ್ಬೇಕಾ? ಮೋದಿಯವ್ರು ಕೇಳಿದಂಗೆ ನಮ್ಮ ಅಕ್ಷಯ್ ಕುಮಾರ್ ಕೇಳಿದ್ರೆ ಗೊತ್ತದಲ್ಲ ನಿಮ್ಗೆ. ಹಂಗೆ ನಿಮ್ಗೆ ಪ್ರಶ್ನೆ ಮಾಡ್ಬೇಕಾ? ಸಿದ್ದರಾಮಯ್ಯ ಏನು ರೀ ಮಜ್ಜಿಗೆ ಕುಡಿತೀರಿ ಏನ್ರಿ, ಮತ್ತೇನು ಮಾಡ್ತೀರಿ ಏನ್ರಿ, ಇದನ್ನು ಕೇಳ್ಬೇಕಾ? ಇದನ್ನು ಯಾಕೆಂತಂದ್ರೆ ಈ ಮಾತುಗಳು ಇವತ್ತು ಸಿದ್ದರಾಮಯ್ಯ ಆದರೂ ಡಿ ಕೆ ಶಿ ಅವ್ರಿಗೆ ಆಯ್ತು, ಇದನ್ನು ಕೇಳ್ಬೇಕಾ? ಓ ಚೆನ್ನಾಗಿದೆ ನಿಮ್ಮ ಬಟ್ಟೆ ಬೆಳೆದು ಹೊಟ್ಟೆ ಹೊಲಸ ಆಗಿಲ್ಲ ನಮಗೆ ಅಂದಾಗ ಪತ್ರಕರ್ತರು ಒಳ್ಳೆಯವರು ಅಂತ ಹೇಳೋರ ಅದೇನೂ ಇರಲಿ. ಈ ಮೂಗುದಾರ ಹಾಕುವಂಥ ಪ್ರಯತ್ನ ಮಾಡುವಂಥ ತಪ್ಪದ. ನೀವು ಮೌನ ಆಗಿಬಿಟ್ರೆ ಮುಗಿದ್ರಿ. ನಾವು ಏನು ಕೇಳ್ತೇವಪ್ಪ, ಪಾಪ ನಮ್ಮ ಉದ್ಯೋಗ ಎದ್ದುಕೊಳ್ಳೆ. ನಮ್ಮಲ್ಲಿ 2 ಕೆಲಸ ಅದಾವೆ. ಒಂದು ನಾವು ಬದುಕಬೇಕು, ಸಮಾಜ ಸತ್ಯ ಹೇಳುವಂಥ ಪ್ರಯತ್ನ ಮಾಡಬೇಕು. ನಾವು ಬದುಕಬೇಕಾದ್ರೆ ನಾವು ಹುಟ್ಟಿಸ್ಬೇಕು ದುಡ್ಡು ಹುಟ್ಟಬೇಕಾದ್ರೆ ಮಂದಿ ನೋಡಬೇಕಪ್ಪ ಅಂತಂದ್ರೆ ಇಂಥ ಥ್ರಿಲ್ಲರ್ ವಿಚಾರಗಳನ್ನ ನಾವು ಹೇಳಿದೆವಪ್ಪ ಅಂದ್ರೆ ಅಟ್ಲೀಸ್ಟ್ 4 ಮಂದಿ ನೋಡ್ತಾರೆ, ಅದು 4 ಮಂದಿ ಓದ್ತಾರೆ. 4 ಮಂದಿ ಓದಿ ನಾವು ಪತ್ರಿಕೆಗಳು ಸೇಲ್ ಆಗ್ತಾವೆ. ನಾವೇನು ಸುಮ್ಮನೆ ಅಲ್ಲಿ ಕುಳಿತರು ಇಲ್ಲಿ ಕುಳಿತರು, ಸಿದ್ದರಾಮಯ್ಯರು ಮಾತಾಡಿದರು, ಬಂದು ಹೇಳಿದರು ಅಂತ ಹೇಳಿ ಕೂತರು ಅಂತ ಇದನ್ನ ಹೇಳ್ಕೊತು ಹೋದ್ರೆ ನೋಡೋರು ಯಾರು? ಹೊತ್ತಪ್ಪ ಅವ್ರು ಫಾಲೋವರಲ್ಲಿ ಅಂತೇಳಿ ನಮ್ಮ ಸಹಿತ ನೋಡೋದಿಲ್ಲ. ಇದು ಇವತ್ತಿನ ಬೆಳೆದ ಟ್ರೆಂಡ್ ಇದು. ಇದೆಲ್ಲ ಗಮನದಲ್ಲಿಟ್ಟುಕೊಂಡು ಇಂಥವೆಲ್ಲ ಫರ್ಮಾನುಗಳನ್ನು ಹೊರಡಿಸೋಕಿದ್ರು. ಮತ್ತು ಅದೇ ಕಾರಣಕ್ಕೆ ಇವರು ನಮ್ಮ ವಿರೋಧಿ ಪಕ್ಷದ ನಾಯಕರು ಸಹಿತ BJP ಮೋದಿ ಅವ್ರಿಗೆ ಹೇಳ್ರಿ, ನೀವು ಅಲ್ಲಿ ಏನು ನಡೆಯೋದಿದೆಯಾ ಅದ್ರ ಬಗ್ಗೆ ನೀವು ಅಲ್ಲೇ ಡಿಕ್ಟೇಟರ್ ಆಗ್ಬಿಡ ಅಂತ ಹೇಳ್ರಿ. ನಿಮ್ಮ ವಿರೋಧಿಗಳು ಎಷ್ಟೋ ತೊಂದರೆ ಕೊಟ್ಟಿದ್ದಾವಲ್ಲೇ. ಅನೇಕ ಅದರಲ್ಲೂ ಮುಖ್ಯವಾಗಿ ಈ ವಾಯರ್ ಪತ್ರಿಕೆ ಓದ್ತದೆ ನಿಮಗೆ. ಅದ್ರ ಮಾಲಕರು ನೀವೇನು ಮಾಡ್ತಾಯಿದ್ರಿ ಇವತ್ತು? ಕ್ಲಿಕ್ ಮೇಲೆ ಏನು ಮಾಡ್ತಾಯಿದ್ರಿ?
ನ್ಯೂಸ್ ಕ್ಲಿಕ್ ಗೊತ್ತದಲ್ಲ ನಿಮ್ಗೆ ಎಷ್ಟು ತೊಂದರೆ ಕೊಡ್ತಾಯಿದ್ದೀರಿ. ಮತ್ತು ನೀವೆಲ್ಲ ಭಾಳ ಸಜ್ಜನರು ಇದ್ದೀರಲ್ಲ, ನೀವು ಅದೇ ಕೆಲಸ ಮಾಡ್ತಾಯಿದ್ದೀರಿ. ನಿಮ್ಮ ವಿರೋಧಿ ವಿಚಾರಗಳನ್ನು ಅಥವಾ ನಿಮ್ಮ ಒಂದಿದ್ದಂಥ ಸುಳ್ಳುಗಳನ್ನು ಬಿಡಿಸೋಳು ಸತ್ಯವಂತರು ಅಲ್ಲಿದ್ದಾಗ ನೀವು ಅವ್ರನ್ನ ಅಟ್ಯಾಕ್ ಮಾಡ್ತಾಯಿದ್ರಿ. ಇವರು ಅದನ್ನ ಮಾಡ್ತಾಯಿದ್ದಾರೆ. ನೀವಿಬ್ಬರು ಹೆಂಗಪ್ಪ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ಅಂದ್ರೆ ಒಂದೇ ನಾಣ್ಯದ ಎರಡು ಮುಖಗಳು ಅಲ್ವಾ? ಇದು ನಮಗೆ ಅನಿಸಿದ ಕೆಲವೊಮ್ಮೆ ಹೇಳಿದೆವು ನಿಮಗೆ ನಿಮ್ಮೊಂದಿಗೆ. ಇದು ನಿಮ್ಮ ಲಾಯಕ ಆಗಿರ್ಬೋದು, ಆಗಿದೂ ಇರ್ಬೋದು. ಒಟ್ಟಾರೆಯಾಗಿ ಆಡಳಿತ ಪಕ್ಷ ಯಾವುದೂ ಇರಲಿ, ಅದು ತನ್ನ ಹಿತೋದ್ದೇಶಕ್ಕೆ ವಿರೋಧ ಆಗುವಂಥ ಏನಾದರೂ ಐಡಿಯಾಗಳು ಬಂದರೆ ಅದು ಏನಪ್ಪ ಅಂತಂದ್ರೆ ನೀವು ಹೇಳಿದಂಗೆ ಅಪಾಯಕಾರಿಪ ಅವರು ಅನ್ನುವಂಗೆ. ಅದನ್ನು ಬಿಟ್ಟು ನೀವು ಒಳ್ಳೆಯ ಕೆಲಸ ಮಾಡಿದರೆ ಯಾಕೆ ತಪ್ಪು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ, ತಪ್ಪುಗಳು ಹುಡುಕ್ಲಿಕ್ಕೆ ಶುರು ಮಾಡ್ತಾರೆ. ಇದನ್ನು ನೀವು ನೆನಪಿಟ್ಕೊಂಡು ಆ ದಿಶೆಯಲ್ಲಿ ಮುಂದುವರಿಲಿ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. S16 ನ್ಯೂಸ್ ಅರ್ಥ ತಿಳಿಸಿದ್ದಾರೆ. ಸತ್ಯಕ್ಕಾಗಿ ವಂದನೆಗಳು.